ಅದರಲ್ಲಿ ಈಗ ನಾವು ಹೇಳಿದ ಹಾಗೆ ಸಂಪೂರ್ಣವಾಗಿ ಇನ್ನು ನಮಗೆ ಬೇರೆ ಯಾವುದೇ ವ್ಯವಹಾರವಿಲ್ಲ, ನಾವು ಪೂರ್ಣವಾಗಿ ಈ ಧರ್ಮ ಪ್ರಚಾರ ಕಾರ್ಯದಲ್ಲಿ ಗುರುಗಳು ಮಾಡುವಂತಹ ಧರ್ಮ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸುವುದೇ ನಮ್ಮ ಜೀವನ, ಅದೇ ನಮ್ಮ ಲಕ್ಷ್ಯ ಅನ್ನುವಂತಹ ಭಾವನೆಯಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥವರು ಕೆಲವರಿದ್ದಾರೆ. ಅಂಥವರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಾದ್ದು ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಗೌರಿಶಂಕರ್ ಅವರ ಹೆಸರು. ಅವರು ಈಗಾಗಲೇ ಹೇಳಿದ ಹಾಗೆ ಅತ್ಯಂತ ಸಮರ್ಪಣಾ ಭಾವದಿಂದ ಜೀವನದ 32ನೇ ವಯಸ್ಸಿನಲ್ಲಿ ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. 32ನೇ ವಯಸ್ಸಿನಲ್ಲಿ ಪ್ರಾಯ ಜನರ 32ನೇ ವಯಸ್ಸು ಅಂತಂದರೆ ಅದನ್ನು ಯುವಕ, 32 ವರ್ಷಗಳ ಒಬ್ಬ ಯುವಕ, ಅವನ ಮನಸ್ಸಿನಲ್ಲಿ ಅವನ ಬುದ್ಧಿ ಯಾವ ರೀತಿಯಾಗಿ ಓಡ್ತಾ ಇರುತ್ತೆ ಅಂತಂದರೆ ಸಾಮಾನ್ಯವಾಗಿ ಈ ಧರ್ಮದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ. ಆ ವಯಸ್ಸಿನಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ಇರುತ್ತೆ, ಲೌಕಿಕವಾದಂತಹ ವಿಷಯಗಳು, ಅಂತಹ ವಿಷಯಗಳ ಬಗ್ಗೆ ಆಸಕ್ತಿ ಇರುತ್ತೆ. ಪ್ರಾಯ ಹಾಗಿರುತ್ತೆ ತುಂಬ ಜನರಿಗೆ. ಅದನ್ನೇ ಭಗವತ್ಪಾದರು ಸಾಮಾನ್ಯವಾಗಿ ಜನರ ಒಂದು ಸ್ವಭಾವ, ಒಂದೊಂದು ಅವಸ್ಥೆಯಲ್ಲಿ ಅವರ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ. ಈಗ ಒಂದೊಂದು ದಶೆಯಲ್ಲೂ ಯಾವುದರಲ್ಲಿ ಮನುಷ್ಯರು ವಿಶೇಷವಾಗಿ ಆಸಕ್ತರಾಗಿರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಅಪವಾದವಾಗಿರುವವರು ತುಂಬ ಜನ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಇಂತಹ ಒಂದು ವಯಸ್ಸಿನಲ್ಲಿ ಸರಿ, ಈಗ ನಾವು ಬರೀ ಸಂಪಾದನೆ ಮಾಡ್ಕೊಂಡಿರೋಣ, ಯಾವಾಗ ವಯಸ್ಸೆಲ್ಲ ಆದಮೇಲೆ ಬೇಕಾದರೆ ಏನಾದರೂ ಒಂದು ಧರ್ಮ ಪ್ರಚಾರವೋ ಏನೋ ಒಂದು ಕಾರ್ಯದಲ್ಲಿ ಭಾಗವಹಿಸೋಣ ಅಂತ ಇಟ್ಕೊಳ್ಳದೆ, ಇವತ್ತಿನ ದಿವಸದಿಂದಲೇ ಈ ಒಂದು ವಯಸ್ಸಿನಲ್ಲೇ ನಾವು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಗುರುಗಳಿಂದ ನಡೀತಾ ಇರತಕ್ಕಂತಹ ಒಂದು ಧರ್ಮ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಬೇಕು, ಸಂಪೂರ್ಣವಾಗಿ ನಮ್ಮನ್ನು ನಾವು ಅದರಲ್ಲಿ ಸಮರ್ಪಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಭಾವನೆಯಿಂದ ಅವರು ಈ ಒಂದು ಕಾರ್ಯವನ್ನು ಸುಮಾರು 40 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಅದರ ಹಿಂದೆಯೂ ಅವರು ಇಲ್ಲಿಗೆ ಬರ್ತಾನೇ ಇದ್ದರು. ಮತ್ತು ಈಗಾಗಲೇ ಹೇಳಿದ ಹಾಗೆ ಅವರ ಜನ್ಮದಿಂದಲೇ ಅವರು ಇದಕ್ಕೆ ಸಂಬದ್ಧರಾಗಿದ್ದಾರೆ. ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಿ. ಏನು ಅವಿನಾಭಾವ ಸಂಬಂಧ ಅಂದರೆ ಏನು? ಯಾವತ್ತೂ ಯಾವುದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ವೋ ಅದನ್ನು ಅವಿನಾಭಾವ ಸಂಬಂಧ ಎಂಬುದಾಗಿ ಹೇಳ್ತಾರೆ. ಆಗ ಅಂತಹ ಒಂದು ಅವಿನಾಭಾವ ಸಂಬಂಧ ಮೊದಲಿಂದಲೂ ಅವರಿಗಿದ್ದೇ ಇದೆ, ಅವರ ಪರಂಪರೆಯಾಗಿ. ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ಅವರ ತಂದೆಯವರು ರಾಮಚಂದ್ರ ಶಾಸ್ತ್ರಿಗಳು ದೊಡ್ಡ ಪಂಡಿತರಾಗಿದ್ದರು, ಪ್ರಕಾಂಡ ಪಂಡಿತರಾಗಿದ್ದರು. ಅವರು ಮತ್ತು ಅವರ ಹಿಂದಿನವರು ಹೇಳ್ತಾ ಇದ್ದಂತಹ ಒಂದು ಶ್ಲೋಕ, ಅದನ್ನೇ ಕೊನೆಯವರು ಅರ್ಥತಃ ಅದನ್ನು ಅನುವಾದ ಮಾಡಿದ್ದಾರೆ. ಅವರು ಭಾಷಣ ಮುಗಿಸುವ ಹೊತ್ತಿಗೆ ಅದನ್ನು ಅರ್ಥತಃ ಹೇಳಿದ್ದಾರೆ. ಆ ಒಂದು ಶ್ಲೋಕವನ್ನು ಅವರು ಹೇಳ್ತಾ ಇದ್ದರು. ಏನು ಅಂತಂದರೆ, ಮಾಸ್ತು ಜನ್ಮಾಂತರಂಕಿಂಚಿತ್ ಸ್ಯಾಚ್ಛೇ ತತ್ರಾಸ್ತು ಮಾನುಷಂ ತತ್ರಾಪಿ ಶಾರದಾಪೀಠ ಗುರವಸ್ಸಂತು ಮೇಸದಾ ಅಂತ ಒಂದು ಶ್ಲೋಕವನ್ನು ಅವರು ಹೇಳ್ತಾ ಇದ್ದರು. ಇದು ಅವರ ಮನಸ್ಸಿನಿಂದ ಬರ್ತಾ ಇತ್ತು ಆ ಒಂದು ಶ್ಲೋಕ. ನಮಗೆ ಇನ್ನೊಂದು ಜನ್ಮವೇ ಬೇಡ, ಒಂದು ವೇಳೆ ಜನ್ಮವು ಬರುವುದಾದರೆ ಮನುಷ್ಯ ಜನ್ಮವೇ ಬರಲಿ, ಅದರಲ್ಲೂ ಈ ಶೃಂಗೇರಿ ಶಾರದಾ ಪೀಠದ ಗುರುಗಳೇ ನಮ್ಮ ಗುರುಗಳಾಗಿ ಬರಲಿ, ಅವರ ಶಿಷ್ಯರಾಗಿಯೇ ನಮಗೆ ಜನ್ಮ, ಅವರ ಶಿಷ್ಯ ಪರಂಪರೆಯಲ್ಲೇ ನಮಗೆ ಜನ್ಮವು ಪ್ರಾಪ್ತವಾಗಲಿ ಎಂಬುದಾಗಿ ಅವರು ಹೇಳ್ತಾ ಇದ್ದರು. ಈ ಒಂದು ಶ್ಲೋಕ ಸಾಕು ಅವರ ಒಂದು ವಂಶ ಪರಂಪರೆಗೆ, ಶೃಂಗೇರಿ ಶಾರದಾ ಪೀಠದ ಮೇಲೆ ಎಂತಹ ಒಂದು ಭಕ್ತಿ ಇತ್ತು ಅನ್ನೋದನ್ನು ಹೇಳಲಿಕ್ಕೆ. ಹಾಗಾಗಿ ಈ ರೀತಿಯಾಗಿ ಒಂದು ವಿಶೇಷವಾದಂತಹ ಸಮರ್ಪಣಾ ಭಾವದಲ್ಲಿ ಈ ಒಂದು ಸೇವೆಯನ್ನು ಅನೇಕ ವರ್ಷಗಳಿಂದ ಅವರು ಮಾಡಿಕೊಂಡು ಬಂದಿದ್ದಾರೆ. ಅದೆಲ್ಲರೂ ಸಹ ಪ್ರತ್ಯಕ್ಷವಾಗಿ ನೋಡಿದ್ದೀರಿ, ತುಂಬ ಜನರು ಪ್ರತ್ಯಕ್ಷವಾಗಿ ನೋಡಿದ್ದೀರಿ. ಕೆಲವರು ಅವರವರ ಅನುಭವಗಳನ್ನು ಸಹ ಇವತ್ತಿನ ದಿವಸ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಮಗಿನ್ನು ಯಾವುದೂ ಬೇಡ, ಇದು ನಮಗೆ ತುಂಬ ಮುಖ್ಯ. ಈ ಒಂದು ಕಾರ್ಯವನ್ನು ಮಾಡುವುದು ನಮಗೆ ತುಂಬ ಮುಖ್ಯ. ಇದನ್ನು ಮಾಡಿದರೆ ಬೇರೆ ಎಲ್ಲವುದನ್ನು ಮಾಡಿದ ಹಾಗೆ ಆಗುತ್ತೆ. ಮತ್ತು ನಮಗೆ ಏನೇನೋ ಮಾಡಬೇಕು, ಅದು ಸಂಪಾದನೆ ಮಾಡಬೇಕು, ಇದು ಸಂಪಾದನೆ ಮಾಡಬೇಕು ಅನ್ನುವಂಥ ಇಚ್ಛೆ ಇಲ್ಲ. ಇದರೊಳಗೆ ನಮಗೇನು ಪ್ರಾಪ್ತವಾಗುತ್ತೋ ಅದು ಈಶ್ವರನಿಗೆ ಗೊತ್ತಿದೆ. ನಮಗೆ ಯಾವ ಸಮಯದಲ್ಲಿ ಏನು ಕೊಡಬೇಕಾಗಿದೆಯೋ ಅದು ಈಶ್ವರನಿಗೆ ಗೊತ್ತಿದೆ. ಆದ್ದರಿಂದ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಅಂದರೆ ಇದನ್ನೆಲ್ಲ ಇಂಥ ಮಾತುಗಳನ್ನು ಬರೀ ಬಾಯಲ್ಲಿ ಹೇಳುವುದು ಅದು ಒಂದು, ಆದರೆ ಅಂಥ ಒಂದು ನಂಬಿಕೆಯಿಂದ ಕೆಲಸವನ್ನು ಮಾಡುವುದು ಅನ್ನೋದಿರುತ್ತಲ್ವ. ಅಂದರೆ ಅದು ಹೇಗಿರುತ್ತೆ ಅಂತಂದರೆ, ಇಂತಹ ಮಾತುಗಳನ್ನು ಆಡುವವರು ಸುಮಾರು 10,000 ಜನರಲ್ಲಿ 1,000 ಜನ ಇರ್ತಾರೆ, ಅಥವಾ 100 ಜನ ಇರ್ತಾರೆ ಇಂತಹ ಮಾತುಗಳನ್ನು ಆಡುವವರು. ಆದರೆ ಅದನ್ನು ಆಚರಣೆಗೆ ತರುವವರು ಆ 100 ಜನರಲ್ಲಿ 5 ಜನ ಮಾತ್ರ ಇರ್ತಾರೆ.
ಯಾಕಂದರೆ ಈತ ಅಮರ ಮಾತುಗಳನ್ನು ಕೇಳ್ತಾ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲ ನೀನು ಗುರು ಸೇವೆ ಮಾಡಿದರೆ ಅಥವಾ ಭಗವತ್ ಸೇವೆ ಮಾಡಿದರೆ ನಿನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಹೌದು ಹೌದು ಅಂತ ಹೇಳಿದ ಹಾಗಿದ್ರೆ ಮಾಡೋಕ್ಕೆ ಶುರು ಮಾಡು. ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೆಲವರು ಮಾತ್ರ ಮಾಡ್ತಾರೆ. ಅಂದರೆ ಮಾಡ್ತೀವಿ, ಇವತ್ತಲ್ಲ ನಾಳೆ ಮಾಡ್ತೀವಿ ಅಂತಾರೆ, ನಾಡಿದ್ದು ಮಾಡ್ತೀವಿ. ಅದು ಈ ಒಂದು ವರ್ಷ ನಮಗೆ ಬೇರೆ ಕೆಲಸಗಳೆಲ್ಲ ಇವೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಿಟ್ಟು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತ ಹೇಳ್ತಾರೆ. ಮುಂದಿನ ವರ್ಷ ಹೊತ್ತಿಗೆ ಅದು ನಾವು ಹಾಗೆ ಯೋಚನೆ ಮಾಡಿದ್ವಿ, ಅದು ಆಗೋದು ಈ ಒಂದು ವರ್ಷದಲ್ಲಿ ಮುಗಿದೋಗುತ್ತೆ ಅಂತ ಯೋಚನೆ ಮಾಡಿದ್ವಿ, ಆದರೆ ಅದು ಸಾಧ್ಯ ಆಗಿಲ್ಲ. ಇನ್ನೊಂದು 6 ತಿಂಗಳು ಬೇಕಾಗ್ಬೋದು ಅಂತ ಕಾಣುತ್ತೆ. ಅದಾದಮೇಲೆ ಶುರು ಮಾಡಿದೆ, ಅಲ್ಲಿ ತನಕ ಸ್ವಲ್ಪ ಕಷ್ಟ ಆಗೋದಿಲ್ಲ, ಅಲ್ಲಿ ತನಕ ನಮ್ಮ ಹತ್ರ ಬರಬೇಡಿ ಅಂತ ಹೇಳುವುದು. ಹೀಗೆಲ್ಲ ಆಗುತ್ತೆ. ಹಾಗಾಗಿ ಅದನ್ನು ಆಚರಣೆಗೆ ತರುವುದು, ಇಂಥ ಒಂದು ನಂಬಿಕೆಯನ್ನು ಹೊಂದಿರುವುದು, ಆ ನಂಬಿಕೆಯಿಂದ ಕೆಲಸವನ್ನು ಮಾಡಲಿಕ್ಕೆ ಇಳಿಯುವುದು ಅನ್ನೋದೇನಿರುತ್ತೋ ಅದು ಕೆಲವರಿಗೆ ಮಾತ್ರವೇ ಸಾಧ್ಯ ಆಗುತ್ತೆ. ಅಂದರೆ ಉದಾಹರಣೆಗೆ ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂತಂದರೆ, ಗುರುವಿನ ಕೃಪೆ, ಗುರುಗಳ ಕೃಪೆ, ಆ ಗುರುವಿನ ಕೃಪೆ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ, ತುಂಬ ಜನ ಮಾತಾಡ್ತಾರೆ. ಆದರೆ ಪದ್ಮಪಾದಾಚಾರ್ಯರು ಯಾರಿದ್ದಾರೋ ಅವರ ಹಾಗೆ ತುಂಬ ವೇಗವಾಗಿ ಪ್ರವಹಿಸ್ತಾ ಇರತಕ್ಕಂಥ ನದಿಯಲ್ಲಿ ಹೆಜ್ಜೆಯನ್ನು ಇಡಬೇಕು ಅಂತಂದರೆ, ನಾನು ಅಷ್ಟು ವೇಗವಾಗಿ ಹರಿತಾ ಇರುವಂತಹ ಗಂಗಾ ನದಿಯಲ್ಲಿ ನಾನು ಹೆಜ್ಜೆಯನ್ನು ಇಟ್ಕೊಂಡು ಅದರ ಮೇಲೆ ನಾನು ನಡ್ಕೊಂಡು ಹೋಗ್ತೀನಿ, ಇನ್ನು ಯಾವುದನ್ನು ನಾನು ಯೋಚನೆ ಮಾಡಲ್ಲ ಅನ್ನುವಂತಹ ಪ್ರವೃತ್ತಿ ಉಳ್ಳವರು ಅದೆಷ್ಟು ಜನ ಇರ್ತಾರೆ? ತುಂಬ ಕಡಿಮೆ ಜನ ಇರ್ತಾರೆ. ಅಂದರೆ ಹಾಗಂತೇಳಿ ಉಳಿದವರಿಗೆ ಏನು ನಂಬಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವರಿಗೂ ನಂಬಿಕೆ ಉಂಟು. ಆ ನಂಬಿಕೆಯ ಮಟ್ಟ ಅದು ಎಷ್ಟು ಅಧಿಕವಾಗಿದೆ ಅನ್ನೋದನ್ನು ಕೆಲವರಲ್ಲಿ ಮಾತ್ರವೇ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಅವರೇನು ಮಾಡಿದ್ದಾರೆ? ಪದ್ಮಪಾದಾಚಾರ್ಯ ಏನು ಮಾಡಿದ್ದಾರೆ? ಗಂಗಾ ನದಿ ಆಚೆ ದಡದಲ್ಲಿದ್ದರು, ಈಚೆ ದಡದಲ್ಲಿ ಶಂಕರಾಚಾರ್ಯರು ಇದ್ದರು. ಇವರು ಕರೆದರು, ಇಲ್ಲಿ ಬಾ ಸನಂದನ, ಅವರ ಹಿಂದೆ ಅವರಿಗೆ ಸನಂದನ ಅಂತ ಹೆಸರಿತ್ತು. ಸನಂದನ ಇಲ್ಲಿ ಬಾ ಅಂತ ಕರೆದರು. ತಕ್ಷಣ ಇವರೇನು ಮಾಡಿದ್ದಾರೆ? ಹೋಗಬೇಕು. ಎಲ್ಲಿಂದ ಹೋಗಬೇಕು? ಸೇತುವೆ ಎಲ್ಲಿದೆ ಅಥವಾ ದೋಣಿ ಎಲ್ಲಿದೆ ಅದು ಯಾವುದನ್ನು ನೋಡಲಿಲ್ಲ. ತಕ್ಷಣ ಅವರು ಗುರುಗಳು ಕರೀತಾ ಇದ್ದಾರೆ, ತಕ್ಷಣ ಹೋಗಬೇಕು. ಇನ್ನು ಯಾವುದನ್ನು ಅಲ್ಲ, ಹೇಗೆ ಹೋಗುವುದು ಏನು ಅದರ ಬಗ್ಗೆ ಯೋಚನೆ ಇಲ್ಲ, ಏನೋ ಒಂದು ಮಾರ್ಗ ಅವರು ಕರೀತಿದ್ದಾರೆ, ನಾವು ತಕ್ಷಣ ಅದರಲ್ಲಿ ಹೋಗಬೇಕು, ಹೋಗಿಬಿಟ್ರೆ ಏನೋ ಒಂದು ಮಾರ್ಗ ನಮಗೆ ಸಿಗುತ್ತೆ ಅಂತ ಹೇಳಿದರು. ತಕ್ಷಣ ಅವರು ಆ ಹರಿತಿರುವಂತಹ ನದಿಯಲ್ಲೇ ಪಾದವನ್ನಿಟ್ಟರು ಪದ್ಮಪಾದಾಚಾರ್ಯರು. ಪಾದವನ್ನಿಟ್ಟಾಗ ಏನಾಯಿತು ಅಂದರೆ, ಅವರ ಆ ಒಂದು ಗುರುಭಕ್ತಿಯನ್ನು ನೋಡಿ, ಅಂದರೆ ಅವರ ಮನಸ್ಸಿನಲ್ಲೇನಿತ್ತು? ಗುರುಗಳು ಕರೀತಾ ಇದ್ದಾರೆ, ತಕ್ಷಣ ಹೋಗೋದು ನನ್ನ ಕರ್ತವ್ಯ, ಅದಕ್ಕೆ ಬೇಕಾದಂತಹ ಮಾರ್ಗ ಏನೋ ಒಂದು ಸಿಕ್ಕೇ ಸಿಗುತ್ತೆ. ಮೊದಲು ಹೋಗಬೇಕು ಅಂತ ನಾನು ಅಂದ್ಕೊಂಡ್ರೆ ಅದಕ್ಕೆ ಬೇಕಾದಂತಹ ಮಾರ್ಗ ಖಂಡಿತವಾಗಿಯೂ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ತಕ್ಷಣ ಅವರು ಹೆಜ್ಜೆಯನ್ನಿಟ್ಟರು. ಆ ಹೆಜ್ಜೆಯನ್ನಿಟ್ಟಾಗ ಗಂಗಾ ನದಿಯು ಅತ್ಯಂತ ಸಂತುಷ್ಟಳಾಗಿ, ಅವರಿಗಿರ್ತಕ್ಕಂತಹ ಗುರುಭಕ್ತಿಯನ್ನು ನೋಡಿ ಅತ್ಯಂತ ಸಂತುಷ್ಟಳಾಗಿ ಅಲ್ಲೊಂದು ಪದ್ಮವನ್ನು ಇಟ್ಟಿದ್ದಾಳೆ. ಎಲ್ಲೆಲ್ಲಿ ಇವರು ಪಾದವನ್ನು ಇಡ್ತಾ ಇದ್ರೋ ಅಲ್ಲೆಲ್ಲ ಕಡೆ ಅವ್ರ ಕೆಳಗೆ ಮುಳುಗಿ ಹೋಗದೇ ಇರುವ ಹಾಗೆ ಒಂದು ಪದ್ಮವನ್ನು ಇಟ್ಟಿದ್ದಾರೆ. ಆ ಪದ್ಮಗಳ ಮೇಲೆ ನಡ್ಕೊಂಡು ಬಂದಿದ್ದರಿಂದ ಅವರಿಗೆ ಪದ್ಮಪಾದರು ಅನ್ನುವಂತಹ ಹೆಸರು ಬಂತು. ಅಂದರೆ ಇದು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ನಾನು ನೀರಿನೊಳಗೆ ಪಾದವನ್ನಿಟ್ಟರೆ ಮುಳುಗಿ ಹೋಗ್ತೀನಿ ಅನ್ನೋದನ್ನೇ ಎಲ್ಲರೂ ತಿಳ್ಕೊಂಡಿದ್ದಾರೆ. ಬಿಟ್ಟರೆ ಈ ಥರ ನಾನು ಇಂತಹ ಒಂದು ನಂಬಿಕೆಯಿಂದ ನೀರಿನ ಮೇಲೆ ನಾನು ಪಾದವನ್ನಿಟ್ಟರೆ ಅಲ್ಲಿಂದ ಒಂದು ಪದ್ಮವು ಹುಟ್ಟುಕೊಂಡು ಬರುತ್ತೆ, ಅದರ ಮೇಲೆ ನಾನು ನಡ್ಕೊಂಡು ಆಚೆಗೆ ಹೋಗ್ಬೋದು ಅಂತ ಯಾರೂ ಸಹ ಊಹಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಈಗ ಅವರು ಮಾತಾಡ್ತಾ ಹೇಳಿದರು, ತುಂಬ ಬೇರೆ ಬೇರೆ ಘಟನೆಗಳನ್ನೆಲ್ಲ ಹೇಳಿದರು. ಇದು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಸಹ ಯಾವುದೋ ಒಂದು ರೂಪದಲ್ಲಿ ಆ ಭಗವಂತನ ಮತ್ತು ಗುರುವಿನ ಅನುಗ್ರಹವು ಪ್ರಾಪ್ತವಾಗಿ, ಆದರೂ ಇದು ಗುರುಗಳು ಹೇಳಿದ್ದಾರೆ, ಹೀಗೆ ಮಾಡಬೇಕು ಅಂತ ಅಪ್ಪಣೆ ಮಾಡಿದ್ದಾರೆ, ಅದರಂತೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗಂತೇಳಿ ನಾವೇನೇನೋ ಅಧರ್ಮವನ್ನು ಮಾಡ್ತಾ ಇಲ್ಲ, ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ, ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ, ಇದನ್ನು ಮಾಡಬೇಕು ಅಂತ ಗುರುಗಳು ನಮಗೆ ಅಪ್ಪಣೆ ಮಾಡಿದ್ದಾರೆ, ಅದರಂತೆ ನಾವು ಈ ಕೆಲಸವನ್ನು ಮಾಡಬೇಕು. ಏನು ಕಷ್ಟ ಬಂದರೂ ಅದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅನುಗ್ರಹ ಆಗೇ ಆಗುತ್ತೆ, ಯಾವುದೋ ಒಂದು ರೀತಿಯಲ್ಲಿ ನಮಗೊಂದು ಮಾರ್ಗ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಭಾವನೆಯಲ್ಲಿ ಹೆಜ್ಜೆಗಳನ್ನು ಇಟ್ಟಿದ್ದರಿಂದ ಈಗಾಗಲೇ ಅವರು ಮಾತಾಡ್ತಾ ಹೇಳಿದ ಹಾಗೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಊಹೆನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಂತಹ ರೀತಿಗಳಲ್ಲಿ ಆ ದೇವರ ಅನುಗ್ರಹದಿಂದ ಬೇರೆ ಬೇರೆ ರೂಪಗಳಲ್ಲಿ ನಮಗೆ ಹೇಗೆ ಪದ್ಮಪಾದಾಚಾರ್ಯ ಆ ಕಮಲದ ರೂಪದಲ್ಲಿ ಒಂದು ಅನುಗ್ರಹವು ಅನ್ನೋದು ಸಿಕ್ತೋ, ಒಂದು ಉಪಾಯ ಅನ್ನೋದು ಸಿಕ್ತೋ ದಾಟಲಿಕ್ಕೆ, ಈ ರೀತಿಯಾಗಿ ಇಂಥ ಒಂದು ನಂಬಿಕೆಯಿಂದ ಹೆಜ್ಜೆಯನ್ನಿಟ್ಟರೆ ನಮಗೆ ಖಂಡಿತವಾಗಿಯೂ ನಾವು ಕೈಗೆ ತೆಗೆದುಕೊಂಡಿರುವಂತಹ ಕೆಲಸದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಉಪಾಯ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಆ ಒಂದು ಭಾವನೆ, ಆ ಒಂದು ನಂಬಿಕೆಯ ಆ ಒಂದು ಗುಣಮಟ್ಟ ಮನುಷ್ಯನಲ್ಲಿರಬೇಕು. ಅಂತಹ ಒಂದು ನಂಬಿಕೆ ಶಿಷ್ಯನಲ್ಲಿದ್ದರೆ ಆಗ ಅಂತಹ ಒಂದು ಕಾರ್ಯವು ಬೇಕಾದರೂ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಅಂದರೆ ಏನು, ನಮ್ಮ ಒಂದು ಜೀವನ ನಾವು ಗುರುಸೇವೆಯನ್ನು ಮಾಡಬೇಕು,
ಪರಿಪೂರ್ಣವಾಗಿ ಇದನ್ನು ಮಾಡಬೇಕು, ನಮಗೆ ಏನೋ ಒಂದು ಮಾರ್ಗ ಸಿಕ್ಕೇ ಸಿಗುತ್ತೆ, ಒಂದು ಒಳ್ಳೆಯ ಸಂಕಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಟ್ರೆ ಎಲ್ಲೋ ಒಂದು ಕಡೆ ನಮಗೆ ಖಂಡಿತವಾಗಿಯೂ ಬೇಕಾದಂತಹ ಒಂದು ಮಾರ್ಗ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಯೋಚನೆಯಿಂದ ಅವರು ಈ ಒಂದು ಕಾರ್ಯಕ್ಕೆ ಇಳಿದಿದ್ದಾರೆ. ಇಷ್ಟು 40 ವರ್ಷಗಳಿಂದ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಏನೋ ಒಂದು ಕಷ್ಟಗಳು ಬಂದಿವೆ. ಆ ಕಷ್ಟಗಳು ಬಂದರೂ ಸಹ ಅದಕ್ಕೊಂದು ಉಪಾಯವನ್ನು ಸಹ ಆ ಜಗನ್ಮಾತೆಯ ಅನುಗ್ರಹದಿಂದ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ಆ ಉಪಾಯವನ್ನು ಸಹ ಭಗವಂತ ತೋರಿಸಿದ್ದಾನೆ. ಅದರಂತೆ ಮಾಡಿದ ಮೇಲೆ ಆ ಕಾರ್ಯವು ಯಶಸ್ವಿಯಾಗಿ ಆಯಿತು.